ನಾವು ಅದನ್ನು ಅರ್ಥ ಮಾಡ್ಕೊಳ್ಳಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ವಿಚಾರವನ್ನು ಮಾಡೋಣ, ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಯಾವ ರೀತಿ ಸಾಕ್ತಾ ಇದ್ದೇವೆ, ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದೇವೆ, ಹೌದಲ್ರಿ? ಅದಕ್ಕೆ ಈಗ ಮಾತನಾಡ್ತಾ ಹೋದ್ರೆ ಸಮಯ ಭಾಳ ಹೋಗುತ್ತಾ. ಬಹುಶಃ ಒಂದು ಬಾರಿ ಹೀಗೆ ಅವರು ಭಾಳ ಮಾತನಾಡ್ತಾ ಇದ್ರು. ಮಾತಾಡುವಂಥ ಸಂದರ್ಭದಲ್ಲಿ ಅವನು ಬಡಿಗಿಟ್ಕೊಂಡು ಹೀಗೆ ಎಲ್ಲ ಪ್ರಾರಂಭ ಮಾಡಿದ್ದೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆ ಆ ಕಡೆ ಅವ್ರಿಗೆ ಹೇಳಿಕೊಂಡು ಮಾತಾಡೋರಿಗೆ ಯಾಕಪ್ಪ ನಾನು ಬಡಿಗಿಟ್ಕೊಂಡು ಆಡೋದಿಲ್ಲ ಆ ಕಡೆ ಈ ಕಡೆ ಅಂತ ಏನಿದ್ರೆ ಮಾತಾಡಿ ಮೂಲಕವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ತನಕ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕಾದ್ರೆ ಹಿಂದಕ್ಕೆ ಲಿಂಗದ ಕಾಯಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಈಗ ತಾನೇ ಹೇಳಿದ್ರು. ಲಿಂಗದ ಕಾಯಿ ಅಂದ್ರೆ ಗೊತ್ತೈತಲ್ಲ ನಾವು ಏನ್ರಿ ಅಂತ ಲಿಂಗದ ಕಾಯಿ ಯಾಕೆ ಗೊತ್ತಿಲ್ಲ, ನಾವದು ಹೆಸರಿಗೆ ಕಾಯ್ತಾಗಿವಿ, ಹೌದಲ್ಲ? ಎಷ್ಟು ಮಂದಿ ಕೊಡ್ತೀರಿ, ಎಷ್ಟು ಮಂದಿ ಕಡೆ ಫೋನ್ ಅದಾವ ಅಂತಂದ್ರೆ ಪ್ರತಿಯೊಬ್ಬರು ಕೈ ಐತ್ರಿ. ನಮ್ಮ ಶರಣಾರ್ಥಿಗಳು ಅದ ಹೇಳ್ತಾರಲ್ಲ ಏನಂತಂದು, ಮನೆಯೊಳಗೆ ಹಿರಿ ಮಗ ಹುಟ್ಟಬಾರ್ದಂತ, ಊಟಕ್ಕೆ ಕೊನೆ ಪಂಕ್ತಿ ಊಟಕ್ಕೆ ಕುಂದಿರಬಾರ್ದಂತ, ಭಾಷಣಕ್ಕೆ ಕೊನೆಯ ಭಾಷಣಕಾರ ಆಗಬಾರ್ದು. ಯಾಕಂದ್ರೆ ಹಿರಿ ಮಗ ಹುಟ್ಟಿದ್ನಪ್ಪ ಅಂದ್ರೆ ಸಂಪೂರ್ಣ ದೊಡ್ಡ ಮಗ ನಾವು ಗೊತ್ತು, ನೀವು ತೊಗೊಂಬೋಗಿ ಎಲ್ಲ ಹಣ ಮಾಡ್ಬೇಕಣ್ಣ ಅಂತ ಜಗಳ ದೊಡ್ಡ ಮಗ ಗೊತ್ತಾಗತ್ತಿಲ್ಲ. ಅವ ತಪ್ಪು ಮಾಡಿ ಸಣ್ಣ ತಪ್ಪು ಮಾಡಿ ದೊಡ್ಡ ಮಗ ಬರೀ. ಅದಕ್ಕೆ ಹಿರಿ ಮಗ ಹುಟ್ಟಬಾರ್ದಂತ, ಮತ್ತು ಊಟಕ್ಕೂ ಕೊನೆಯ ಪಂಕ್ತಿ ಕುಂದಿರಬಾರ್ದಂತ. ಕೊನೆಯ ಪಂಕ್ತಿ ಕುಂದ್ರೆ ಹಣ್ಣಿದ್ರೆ ಸಾಂಬಾರು ಇರಂಗಿಲ್ಲ, ಸಾಂಬಾರು ಇದ್ರೆ ಹಣ್ಣು ಇರಂಗಿಲ್ಲ, ಇದ್ದನ್ನ ಲೆಕ್ಕ ಹೋಗ್ಬೇಕಾಗುತ್ತೆ. ಇನ್ನು ಭಾಷಣಕಾರ ಕೊನೆಯ ಭಾಷಣಕಾರ ಆಗ್ಬಾರ್ದಂತ. ಯಾಕಪ್ಪ ಅಂತಂದ್ರೆ ಈ ಕುಂದಿರ್ತಾರ ಅಷ್ಟು ಏನ್ ಮಾತಾಡ್ಬೇಕಂತ ವಿಚಾರ ಮಾಡಿ ಮಾತಾಡ್ಬಿಡ್ತಾರ. ಅವನು ವಿಚಾರ ಮಾಡ್ಕೊಂಡು ನಾವೇ ಮಾತಾಡೋದು ವಿಚಾರ ಮಾಡಿರ್ತೀವಿ, ಪ್ರತಿಯೊಂದು ಮಾತಾಡ್ಬಿಡ್ತಾರೆ. ಅವಾಗ ಅವ್ರದೇ ಕೆಲಸ ಮಾತಾಡೋ ಯೋಗದಾನ ಅಂದ್ರೆ ಹೇಳೋದಾಗ್ತೈತಿ. ಅದಕ್ಕೆ ಹೇಳ್ತಕ್ಕಂಥ ಒಂದು ಚಿಕ್ಕ ಸಂದೇಶ ಏನಂತಂದ್ರೆ, ಹಿಂಗ ಒಬ್ಬವ ಮರುದಿನ ಒಂದು ಮದುವೆ ಆನಿವರ್ಸರಿ ಇರ್ತೈತಿ, ಮದುವೆ ವಾರ್ಷಿಕೋತ್ಸವ ಸಮಾರಂಭ ಇರ್ತೈತಿ. ಅದು ಹೊಸ ಬಟ್ಟೆ ಹೊಲಿಸಿರ್ತಾನ. ಹೊಸ ಬಟ್ಟೆ ಹೊಲಿಸಿರ್ತಾನ, ಪ್ಯಾಂಟು ಒಂದಡಿ ಉದ್ದಿರ್ತೈತಿ. ಪ್ಯಾಂಟ್ ಒಂದಡಿ ಹೊಲ್ಬಿಟ್ಟಿರ್ತಾನ ಹೊಲೆಯವ. ಅದಕ್ಕೆ ಮನೆಗೆ ತೊಗೊಂಡ್ಬಂದು ಹಾಕೊಂಡು ನೋಡ್ತಾನ, ಒಂದು ಅಡಿ ಪ್ಯಾಂಟ್ ಉದ್ದಾಗಿರ್ತೈತಿ. ಅದಕ್ಕೆ ಹೆಂಡತಿಗೆ ಹೇಳ್ತಾನ, ಸ್ವಲ್ಪ ಪ್ಯಾಂಟ್ ಉದ್ದು ಭಾಳ ಆಗೈತಿ, ಒಂದಡಿ ಕಟ್ ಮಾಡಿ ಹೊಡಿ ಅಂತ ಹೇಳ್ತಾನೆ. ಆಕೆ ಸಿಟ್ಟಿನಾಗ ಅಡಿಗೆ ಮಾಡ್ತಿರ್ತಾಳ. ಆಕೆ ಹೂ ಅನ್ನೋ ಬಿಟ್ಟು ಗೊತ್ತಿರಾಗಿಲ್ಲ. ಏನಂತೇನು ಬಿಡೋದು ಮಗಳದಾಗತ್ತಾನ. ಮಗಳು ಮರುದಿನ PUC ಎಕ್ಸಾಮ್ ಇರ್ತೈತಿ. ಪುಟ್ಟಿ ನನ್ನ ಪ್ಯಾಂಟ್ ಉದ್ದೈತಾಗ ಒಂದಡಿ ಹೊಲಿ ಅಂತ ಹೇಳ್ತಾನ. ಆಕಿನ ಹೂ ಅಂತ ಬಿಟ್ಟು ಗೊತ್ತಾಗಂಗಿಲ್ಲ. ಹೋಗಿ ಅಮ್ಮಂದಾಗ ಹೋಗ್ತಾನ. ಅಮ್ಮಗ ಯಾವ ನನ್ನ ಪ್ಯಾಂಟ್ ಉದ್ದಾಗೈತಿ ಕಟ್ ಮಾಡಿ ಹೊಲಿ ಅಂತ ಹೇಳ್ತಾನೆ. ಅಮ್ಮನ ಕೇಳಿ ಸರಿಯಾಗಿ ಕೇಳ್ತಿರಂಗಿಲ್ಲ. ಅದಕ್ಕೆ ಏನಾಗುತ್ತೆ ಹೊಯ್ತಾರೆ ಅಂತ ಸುಮ್ಮ ಹೋಗ್ತಾನ. ಬೆಳಿಗ್ಗೆ ಅದು ನೋಡಿ ಹೆಣ್ದೆಲ್ಲ ಮದುವೆ ವಾರ್ಷಿಕೋತ್ಸವ ಚೆನ್ನಾಗಿ ಸೀರೆ ಹೋಗಿ ರೆಡಿ ಆಗ್ತಾಳ, ದೇವಸ್ಥಾನಕ್ಕೆ ಹೋಗ್ಬೇಕಂತಂದು. ಇವನು ಸಹಿತ ಹಂಗ ನಾನು ಪ್ಯಾಂಟ್ ಶರ್ಟ್ ಹೋಗ್ಬೇಕಂತ ಹೋಗಿ ನೋಡ್ತಾನ, ಪ್ಯಾಂಟ್ ನಿಖರಾಗಿರೋದು ಅಂತ. ಆರ್ಟ್ಸ್ರಲ್ಲಿ ಕಾಮರ್ಸ್ರಲ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರೋದು. ಆರ್ಟ್ಸ್ರಲ್ಲಿ ಕಾಮರ್ಸ್ರಲ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರೋದು. ಮದುವೆ ಇರಲಿ ಮಸನವೇ ಇರಲಿ ಮನಸ್ಸಿನ ಗೂಡು ಮೈಲ್ಡಾಗಿರಲಿ. ಮದುವೆ ಇರಲಿ ಮಸನವೇ ಇರಲಿ ಮನಸ್ಸಿನ ಗೂಡು ಮೈಲ್ಡಾಗಿರಲಿ. ಕಾರೇ ಇರಲಿ ಕಾಲೇ ಇರಲಿ ಬದುಕಿನ ಓಟ ಸ್ಟ್ರೇಟ್ ಆಗಿರಲಿ. ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ಸ್ಟ್ರೇಟ್ ಆಗಿರಲಿ. ಜೇಬಿನಲ್ಲಿ ಕ್ಯಾಶ್. ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳಿಗೆ ವಿಶೇಷ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಜುಬೇದಾರ್ ನಾಲ್ವಾ ಸರ್ ಅವರು ಸುಮಾರು 28 ವರ್ಷಗಳ ಕಾಲ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. 10 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ, 3 ವರ್ಷಗಳ ಬೆಂಗಳೂರು, 6 ವರ್ಷಗಳು ಅಸ್ಸಾಂನಲ್ಲಿ, 6 ವರ್ಷ ರಾಜಸ್ಥಾನ್ ಮತ್ತು 3 ವರ್ಷ ಗುಜರಾತ್ನಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ತಂದೆ ರುದ್ರಪ್ಪ, ತಾಯಿ ಲಕ್ಷ್ಮೀ. ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಚಿನ್ನದ ಪದಕವನ್ನು ಗಳಿಸಿರುತ್ತಾರೆ. ಇವರಿಗೆ ಈ ಸಂಘದ ಪರವಾಗಿ ಆತ್ಮೀಯವಾಗಿ ಸನ್ಮಾನವನ್ನು ಮಾಡಿಕೊಡ್ತಾರೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ದಯಮಾಡಿ ತಂದೆ ವೀರೇಶ್ ಗೌಡ ಎಂ ಇವರು 93.67 ಅಂಕಗಳನ್ನು ಪಡೆದಿದ್ದಾರೆ. ದಯಮಾಡಿ ವೇದಿಕೆ ಹತ್ರ ಬರಬೇಕು. ಬಿ ಪ್ರೀತಿ, ಬಿ ಸೋಮಶೇಖರ್ ಗೌಡ ತಂದೆ ಇವರು 93.67 ಶೇಕಡಾವಾರ ಅಂಕಗಳನ್ನು ಪಡೆದಿದ್ದಾರೆ. ಇವರು ತಕ್ಕೊಂಡ್ರೆ ಸ್ವಲ್ಪ ಮಕ್ಕಳು ಗ್ರೂಪ್ ಫೋಟೋ ಬರಲಿ, ಪೇರೆಂಟ್ಸ್ ಸ್ವಲ್ಪ ಹಿಂದೆ ಇದೆ. ಸೊ ಆಮೇಲೆ ಸ್ವಲ್ಪ ಇದನ್ನ ಮಾಡಿದ್ರೆ ಲೇಟ್ ಆಗುತ್ತೆ. ಎಲ್ಲ ಕಾರ್ಯಕ್ರಮ ಬಹಳ ಲೇಟ್ ಆಗುತ್ತೆ. ಸ್ವಲ್ಪ ಸಹಕಾರ ಕೊಡ್ಬೇಕು ಸರ್. ಎಲ್ಲರೂ KM ಅರ್ಚನಾ, ತಂದೆ KM ಬಸವರಾಜ್ 87.2%.
ಟೇಬಲ್ ಬರಬೇಕು ಬೇಕಂತೆ. ಹಾಗೆ ಫ್ರೆಂಡ್ಸ್ ಸೇವಾ ಸಂಘದಿಂದ ಸರ್ ನಿಮಗೇನು ಅನ್ನಿಸ್ತಾ ಇದೆ? ನಿಮ್ಮ ಮಗ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದಾನೆ, ನಿಮಗೇನು ಅನ್ನಿಸ್ತಾ ಇದೆ? ಸರ್ ನನಗೆ ಕಾರ್ಯಕ್ರಮ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂತಹ ಒಳ್ಳೆಯ ಪ್ರತಿಭೆಗಳಂತಹ ಕರ್ನಾಟಕ ರಾಜ್ಯ ವೀರಶೈವ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಮ್ಮ ತಂದೆಯವರು BM ಬಸವರಾಜ್ ಅಂತ. ನಾನು ಓದಿದ್ದು ಶ್ರೀ ಚೈತನ್ಯ ಕಾಲೇಜಲ್ಲಿ. ನಾನು ಸೆಕೆಂಡ್ ಇಯರ್ ಮುಗಿಸಿದ್ದೇನೆ. ನನ್ನ ಪರ್ಸೆಂಟೇಜ್ 90% ಆಗಿದೆ. ಆ ಕಾಲೇಜಲ್ಲಿ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಚೆನ್ನಾಗಿ ಲೆಕ್ಚರಿಂಗ್ ಮಾಡ್ತಾರೆ. ಅದು ಅವ್ರು ಲೆಕ್ಚರ್ ಮಾಡಿದ್ದಕ್ಕೆ ನನಗೆ ಇಷ್ಟು ಪರ್ಸೆಂಟೇಜ್ ಬರೋಕ್ಕೆ ಕಾರಣ ಆಯಿತು. ನನಗೆ 90% ಬಂದಿರೋದ್ರಿಂದ ಈ ಸಮಾಜ, ವೀರಶೈವ ಲಿಂಗಾಯತ ಸಮಾಜ ನನಗೆ ಈ ಥರ ಸನ್ಮಾನ ಮಾಡಿದ್ದಾರೆ. ಮುಂದೆ ಏನು ಮಾಡ್ಬೇಕಂತ? ಮುಂದೆ ನಾನು ನನ್ನ ಡಿಗ್ರಿಯಲ್ಲಿ BCom ವಿತ್ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೈಟ್, ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಮಗಳಿಗೆ 90% ಬಂದಿದೆ. ಮನೇಲಿ ನೀವು ಯಾವ ಥರ ನಿಮ್ಮ ಮಗಳಿಗೆ ಕೋಆಪರೇಷನ್ ಮಾಡಿದ್ರಿ ಸರ್? ನೀವು ನಾವು ಪ್ರಾಮಾಣಿಕತೆ, ಪಾರದರ್ಶಕತೆಯಿಂದ ಅವ್ರು SLC ಮುಗಿದ್ಮೇಲೆ ಕಾಮರ್ಸ್ ಅಂತ ಕೇಳಿದ್ರು, ಅದನ್ನೇ ಕೊಡಿಸಿದ್ದೀವಿ. ನಾವು ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಓದಿದ್ದಾರೆ. ಮುಂದೆ ಇವಾಗ BCom ವಿತ್ CA ಮಾಡಿಸ್ತಾ ಇದ್ದೀವಿ. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಕಡೆಯಿಂದ ನಮಗೆ ನಮ್ಮ ಮಗಳಿಗೆ ಸನ್ಮಾನ ಮಾಡಿದ್ದಾರೆ. ಇದೇ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು, ನಾಡು ನುಡಿಗೋಸ್ಕರ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಬೇಕಂತ ತಮ್ಮ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ.